ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇವತ್ತು ಪಬ್ಲಿಕ್ಸ್ ತುಂಬ ಜನ ಏನಕ್ಕೆ ಬೈಕ್ ಟ್ಯಾಕ್ಸಿಗೆ ಅಡಿಕ್ಟ್ ಆಗಿದ್ರು ಅಂದರೆ ಆಟೋಗಳು ಕರೆಕ್ಟ್ ಕಡೆ ಬರಲ್ಲ, ಆನ್ ಟೈಮ್ಗೆ ಬುಕ್ಕಿಂಗ್ ಸಿಗಲ್ಲ ಅನ್ನೋ ಒಂದು ರೀಸನ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿನ ಮೊರೆ ಹೋಗಿದ್ರು. ಯಾವುದೇ ಒಂದು ಆಫೀಸ್ಗೆ ಹೋಗೋಕ್ಕಾಗಲಿ ಮನೆಗೆ ಬರೋಕ್ಕಾಗಲಿ ಇಮಿಡಿಯೇಟಾಗಿ ಬುಕ್ಕಿಂಗ್ ಸಿಗ್ತಾ ಇತ್ತು, ಆನ್ ಟೈಮಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ರು. ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೆಚ್ಚು ಕಮ್ಮಿ ಇದ್ರೂ ಕರ್ಕೊಂಡೋಗಿ ಏನ ಹತ್ರ ಕಿರಿಕಿಲ್ದಂಗೆ ಮನೆ ಹತ್ರ ಡ್ರಾಪ್ ಮಾಡೋರು, ಎಕ್ಸ್ಟ್ರಾ ಅಮೌಂಟ್ ಕೇಳ್ದಂಗೆ ಒಂಥರ ಒಳ್ಳೆ ಸರ್ವಿಸ್ ಇತ್ತು ಬೈಕ್ ಟ್ಯಾಕ್ಸಿಲಿ. ಬಟ್ ಆಟೋದಲ್ಲಿ ಈ ಥರ ಸರ್ವಿಸ್ ಸಿಗ್ತಾ ಇಲ್ಲ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಇಂದಿರಾನಗರ್ ಮೆಟ್ರೋ 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 ಮೀಟರ್ ಹಾಕ್ತಿರಲ್ವಾ? ಮೀಟರ್ ಹಾಕಲ್ವಾ? 100 ಹೋಗ್ತಾ ಇಲ್ಲ ಅಲ್ಲಿ ಮೀಟರ್ ಇದಲ್ಲ, ಮೀಟರ್ ಇದೆಯಲ್ಲ, ಪೂಜೆ ಮಾಡೋದಕ್ಕೆ ಮಾತ್ರ 100 ಹೋಗ್ತಾ ಇಲ್ಲ ಅಲ್ಲಿ. ಅವ್ರು ಹೋಗ್ಲಿ, ದುಡ್ಡಿರೋರೇ ಹೋಗೋದಿಲ್ಲ. ಮೀಟರ್ ತೆಗೆದು ಬಿಡ್ಬೇಕಲ್ಲ ನೀವು. ಇದು ಪೂಜೆ ಮಾಡ್ತೀವಿ, ಮೀಟರ್ ತೆಗೆದು ಬಿಡ್ಬೇಕಲ್ಲ. ಮಾಡ್ತೀನಿ ಬುಕ್ ಮಾಡ್ತೀನಿ. ಮೀಟರ್ ಬರ್ತೀರ ಅಣ್ಣ? ಮೀಟರ್ ಬರ್ತೀರಾ ಇಂದಿರಾನಗರ? ಹೇಳ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಮೀಟರ್ ಬರ್ತೀರಾ ಇಂದಿರಾನಗರ? ಥ್ಯಾಂಕ್ಸ್ ಸರ್. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಬೈಕ್ ಟ್ಯಾಕ್ಸಿ ರೈಡರ್ಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿಡೇ ಒಂದು ವಿಡಿಯೋ ಕೊಡ್ತಾರೆ ಇರ್ತೀರಿ ಬೈಕ್ ಟ್ಯಾಕ್ಸಿ ಬಗ್ಗೆ, ಏನೇ ಒಂದು ಒಳ್ಳೇದು ಕೆಟ್ಟದಾದ್ರೆ ಅದಕ್ಕೋಸ್ಕರ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನಾವು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಂದ್ಬಿಟ್ಟು ಇದು ರೀಸೆಂಟಾಗಿ ಮೊನ್ನೆ ಆಗಿರ್ತಕ್ಕಂಥದ್ದು. ಯಾರೋ ಒಬ್ರು ಮೆಟ್ರೋ ಸ್ಟೇಷನಿಗೆ ಕೇಳ್ತಾ ಇರ್ತಾರೆ ಪಬ್ಲಿಕ್ಸು, ಒಬ್ಬರು ಮೀಟ್ರ್ ಹಾಕಲ್ಲ ಅಂತಾರೆ. ಮೀಟ್ರ್ ಹಾಕಲ್ಲ 100 ರೂಪೀಸ್ ಬನ್ನಿ ಅಂತಾರೆ. 1-2 ಕಿಲೋಮೀಟ್ರಿಗೆ 100 ರೂಪೀಸ್. ಮೀಟ್ರ್ ಇದೆಯಲ್ವ, ಏನಕ್ಕೆ ಹಾಕಲ್ಲ ಅಂದರೆ ಪೂಜೆ ಮಾಡೋಕ್ಕಿರೋದು ಮೀಟ್ರು ಹಾಕಲ್ಲ, ನಾವು ಬರ್ತೀರಾ 100 ರೂಪೀಸ್ ಅಷ್ಟೇ, ಇಲ್ಲದ್ರೆ ಬೇಡ ಅಂತಾರೆ. ಈ ಥರ ಏನಕ್ಕೆ ಪಬ್ಲಿಕ್ಸ್ ಮೇಲೆ ದೌರ್ಜನ್ಯ? ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಕೇಳಿಬಿಟ್ರೆ ಅವ್ರಿಗೆ ಕಮೆಂಟ್ಸ್ ಮನಸ್ಸಿಗೆ ಬಂದಂಗೆ ಆಗ್ತೀರಾ. ತಪ್ಪು ನಿಮ್ಮ ಕಡೆ ಬೇಜಾನ್ ಆಗ್ತಾ ಇದಾವಲ್ವಾ, ಇವು ಸರಿಪಡಿಸ್ಕೋಬೇಕಲ್ವಾ, ನೀವು ಇದ್ರ ಬಗ್ಗೆ ಮಾತಾಡ್ಬೋದಲ್ವಾ? ಯಾರು ಮಾತಾಡಲ್ಲ. ಬೈಕ್ ಟ್ಯಾಕ್ಸಿ ಇದೇ ಮಾತ್ರ ಹೇಳ್ತಾ ಇರ್ತೀರ. ಈ ಒಂದು ಸಾವು ನೋವು ಸಪ್ರೇಟ್ ಸೇಫ್ಟಿ ಇಲ್ಲ, ಸೈಡ್ಗೆ ಇಟ್ಬಿಡೋಣ ಬೈಕ್ ಟ್ಯಾಕ್ಸಿಲಿ. ಈ ಥರ ತೊಂದರೆಗಳು ಏನಾದ್ರು ಬೈಕ್ ಟ್ಯಾಕ್ಸಿಲಿ ಆಗಿದಾವಾ? ಯಾರು ಕರೆಕ್ಟ್ ಕಡೆ ಹೋಗಲ್ವಾ? ಇಲ್ಲ ಆನ್ ಟೈಮ್ ಬುಕ್ಕಿಂಗ್ ಸಿಗಲ್ವಾ? ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಿಲ್ವಾ? ಹೇಳಿ. ಬೈಕ್ ಟ್ಯಾಕ್ಸಿಲಿ ಎಲ್ಲ ಥರ ಸರ್ವಿಸ್ ಕರೆಕ್ಟಾಗಿ ಸಿಕ್ಕಿದೆ. ಇವತ್ತು ಅದು ಎಕ್ಸ್ಪೆಷಲಿ ಬೈಕ್ ಟ್ಯಾಕ್ಸಿ ಬೇರೆ ಆದ್ಮೇಲೆ ಅಂತಾನು ಆಟೋಗಳು ಸಿಗ್ತಾನೆ ಇಲ್ಲ. ಸುಮಾರು ಸಮಸ್ಯೆ ಆಗ್ತಿದೆ ಪಬ್ಲಿಕ್ಸ್ಗೆ. ಆನ್ ಟೈಮಿಗೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಬರೋಕ್ಕಾಗ್ತಾ ಇಲ್ಲ. ಮೀಟ್ರ್ ಹಾಕಿದ್ರೆ ನಾವು ಹಾಕಲ್ಲ, ವರ್ಕೌಟ್ ಆಗಲ್ಲ ಮೀಟ್ರ್ ಅಂತಾರೆ. ಸರಿ, ಮೀಟ್ರ್ ರೇಟ್ ನೀವೇ ಅಲ್ವಾ ಗೌರ್ಮೆಂಟ್ ವಿರುದ್ಧ ಹೋರಾಡಿ ಸ್ಟ್ರೈಕ್ ಮಾಡಿ ಬಡ್ದಾಡಿ ಜಾಸ್ತಿ ಮಾಡಿಸ್ಕೊಂಡ್ರಿ. ವರ್ಕೌಟ್ ಆಗಿಲ್ಲ ಅಂದರೆ ಕೇಳಿ ಇನ್ನೂ ಒಂದ್ಸಲಿ, ನಮಗೆ ಮೀಟ್ರ್ ವರ್ಕೌಟ್ ಆಗ್ತಾ ಇಲ್ಲ, ಇಷ್ಟು ಬರಲಿ ಕಿಲೋಮೀಟ್ರಿಗೆ, ಅವಾಗ ಓಡಿಸ್ತೀವಿ ಮೀಟ್ರ್ ಅಂತವ. ಯಾರು ಕೇಳ್ತಾ ಇಲ್ಲ ಅದ್ರ ಬಗ್ಗೆನೆ. ಏನು ನೀವು ಕೇಳಿದಷ್ಟೇ ಕೊಡಬೇಕು ಒಟ್ಟಿನಲ್ಲಿ, ಹಂಗಾರೆ ಬರ್ತೀರಾ. ಈ ಥರ ಇದ್ಮೇಲೆ ಪಬ್ಲಿಕ್ಸ್ ಮತ್ತೆ ಹೆಂಗೆ ಓಡಾಡಬೇಕು? ಎಲ್ಲಿ ಆಫೀಸ್ಗೆ ಹೋಗೋದು ಹೆಂಗೆ, ಊರುಗಳಿಗೆ ಹೋಗೋದು ಹೆಂಗೆ, ಮನೆಗಳಿಗೆ ಹೋಗೋದು ಹೆಂಗೆ? ಕಷ್ಟ ಆಗ್ತಾ ಇಲ್ಲ ಇವಾಗ ಅವ್ರಿಗೆಲ್ಲ. ಪಬ್ಲಿಕ್ ಸರ್ವೆಂಟ್ ಅಂತ ಇದ್ಮೇಲೆ ನೀವು ಒಳ್ಳೆ ಸರ್ವಿಸ್ ಕೊಡಬೇಕು. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಯಾರೋ ಒಂದಿಷ್ಟು ಜನ ಈ ಥರ ಮಾಡ್ತೀರಾ. ಇನ್ನು ಕೆಲವರೆಲ್ಲ ಕರೆಕ್ಟಾಗಿ ಡ್ಯೂಟಿ ಮಾಡೋರು ಎಷ್ಟೋ ಜನ ಇದ್ದೀರಲ್ಲ ಆಟೋದಲ್ಲಿ, ಲಕ್ಷಾಂತರ ಜನ ಒಳ್ಳೆ ಥರ ಸರ್ವಿಸ್ ಕೊಡೋರು ಇದ್ದೀರಾ. ಬಟ್ ಯಾರೋ ಒಂದಿಷ್ಟು ಜನ ಮಾಡೋದ್ರಿಂದ ಇವತ್ತು ಟೋಟಲಿ ಆಟೋ ಡಿಪಾರ್ಟ್ಮೆಂಟ್ಗೆ ಒಂದು ಬ್ಯಾಡ್ ನೇಮ್ ಬರ್ತಾ ಇದೆ. ಪ್ರತಿನಿತ್ಯ ಇವತ್ತು ಪಬ್ಲಿಕ್ಸ್ಗಳು ಇದೇ ವಿಡಿಯೋ ಮಾಡಿಬಿಡ್ತಾ ಇದ್ದಾರೆ. ಇದು ನಾವೆಲ್ಲ ಹೇಳ್ತಾ ಇಲ್ಲ, ಪಬ್ಲಿಕ್ಸೇ ಮಾಡಿ ವಿಡಿಯೋ ಆಗ್ತಾ ಇರೋದು. ಇವತ್ತು ನಮಗೆ ಆಟೋಗಳು ಸಿಗ್ತಾ ಇಲ್ಲ, ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಈ ಥರ ಎಕ್ಸ್ಟ್ರಾ ಕೇಳ್ತಾರೆ, ಮೀಟ್ರ್ ಹಾಕಿ ಅಂದ್ರೆ ಹಾಕಲ್ಲ ಅಂತಾರೆ. ಸುಮಾರು ಕಂಪ್ಲೇಂಟ್ಸ್ ಇವತ್ತು ವಿಡಿಯೋಗಳು ನೋಡಿ ಸಾಕಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರತಿಯೊಬ್ಬರು ನೋಡ್ತಾ ಇರ್ತೀರಿ ಇವಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತವ. ಇನ್ನು ಕೆಲವರು ಲಗೇಜ್ ಹೊಡಿತಾ ಇರ್ತಾರೆ, ಬೆಳಗಿನ ಸಂಜೆವರೆಗೆ ಕೆಲವರು ಲಗೇಜ್ ಹೊಡೆಯೋರೇ ಇರ್ತಾರೆ ಪ್ಯಾಸೆಂಜರ್ ಆಟೋದಲ್ಲಿ. ಅದನ್ನು ಎಷ್ಟೋ ಜನ ಕ್ವಶನ್ ಮಾಡಿ ಕೇಳ್ತಾರೆ ಲಗೇಜ್ ಆಟೋದವ್ರು, ಏನಪ್ಪ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತೀರ, ಲಗೇಜ್ ಎಲ್ಲ ಹಾಕೊಂಡು ಹೋಗ್ತೀರಾ, ನೀವು ಬೈಕ್ ಟ್ಯಾಕ್ಸಿ ಮಾತ್ರ ಹೋರಾಡ್ಬಿಟ್ಟು ಬ್ಯಾನ್ ಮಾಡಿಸಿದ್ರಿ, ನೀವು ಮಾತ್ರ ಲಗೇಜ್ ಹೊಡಿಯೋದು ಸರಿನಾ, ಇದು ಇಲ್ಲಿಗಲ್ ಅಲ್ವಾ ಅಂದರೆ ಏನು ಮಾಡಲಿ, ಆನ್ಲೈನಲ್ಲಿ ಬರುತ್ತೆ ಅಂತಾರೆ. ರಾಪಿಡೋದಲ್ಲಿ ಆನ್ಲೈನಲ್ಲಿ ಬರುತ್ತೆ, ಎಷ್ಟು 40 kg 90 kg ಬರುತ್ತೆ. ನೀವು ಹಾಕ್ತೀರಾ ಟಾಪಲ್ಲಿ ಡ್ರಮ್ಗಳು, ಸಿಂಟ್ಯಾಕ್ಸ್, ಅವು ವುಡ್ ಸೀಟ್ಗಳು, 20 ಅಡಿ ಪೈಪ್ಗಳು, ಇವೆಲ್ಲ ಯಾರೂ ಕೊಡಲ್ಲ ಆನ್ಲೈನಲ್ಲಿ. ಇವೆಲ್ಲ ನೀವೇ ಓನ್ ಪರ್ಸ್ನಲ್ ಮಾಡಿಕೊಂಡು ದೊಡ್ಡ ಲಗೇಜ್ಗಳು ಹೊಡಿತೀರಾ, ಎಕ್ಸ್ಟ್ರಾ ಏನೋ ಒಂದು 200-300 ಕೊಡ್ತಾರೆ ಅಂತವ. ಏನೇ ಆಗಲಿ ಏನೇ ಮಾಡಲಿ, ನೀವು ಒಂದು ಪಬ್ಲಿಕ್ಕಿಗೆ ಸರ್ವಿಸ್ ಕೊಡೋಕೆ ಬಂದಮೇಲೆ ಒಳ್ಳೆ ಥರ ಸರ್ವಿಸ್ ಕೊಡಬೇಕು. ಸುಮಾರು ಕಂಪ್ಲೇಂಟ್ಸ್ ಇವಾಗ ಬರ್ತಾನೆ ಇದ್ದಾವೆ. ಬೈಕ್ ಟ್ಯಾಕ್ಸಿಲಿ ಮಾತ್ರ ಸೇಫ್ ಇಲ್ಲ, ಇನ್ಸೂರೆನ್ಸ್ ಬರಲ್ಲ, ಹಂಗೆ ವೈಟ್ ಬಿಡಲ್ ಮಾಡಂಗಿಲ್ಲ ಅಂತ ಏನೇನೋ ಗಲಾಟೆ ಮಾಡಿ ಸರ್ಕಾರದ ಹೋರಾಟ ಮಾಡಿ ಬೈಕ್ ಟ್ಯಾಕ್ಸಿನ ನಿಲ್ಲಿಸ್ಬಿಟ್ರಿ. ಈಗ ಇದಾದ್ಮೇಲೆ ಒಳ್ಳೆ ಸರ್ವಿಸ್ ಕೊಡಬೇಕಲ್ವ? ಹಂಗಾರೆ ಇದು ಮಾತ್ರ ಆಗಲ್ಲ ಅಂತೀರ. ಏನೇ ಆಗಲಿ ರೀ, ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ಬೈಕ್ ಟ್ಯಾಕ್ಸಿ ಇಲ್ದರೆ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ರೈಡರ್ಗೂ ಕೂಡ ಇನ್ಕ್ಲೂಡು. ಇಲ್ಲಿನ ಯಾರೇನು ಕೋಟ್ಯಾಧೀಶರು ಯಾರು ಅಲ್ಲ, ಎಲ್ಲರೂ ಬಡವರೇನೆ. ನೀವು ಹೊಟ್ಟೆಪಾಡಿಗೆ ಬರೋದೇನೆ ಬೈಕ್ ಟ್ಯಾಕ್ಸಿ ರೈಡರು ಹೊಟ್ಟೆಪಾಡಿಗೆ ಜೀವನ ಮಾಡ್ತಿರೋದು. ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗೋಯ್ತು ಇವಾಗ. ಇನ್ನಾರು ಕೇಳಿದ್ರೆ ಏನು ಮಾಡೋದು, ಹೊಟ್ಟೆ ಪಾಡ ಅಂತೀರ. ನಿಮಗೆ ನಿಮ್ಮ ಬಾಡಿಗೆ ಇವ್ರು ಹೊಡಿತೀರಲ್ವ, ಈಗ ಗೂಡ್ಸ್ ಆಟೋದವ್ರದ್ದು ಲಗೇಜ್ ತುಂಬ್ಕೊಂಡು ಹೋಗ್ತೀರ, ಕೇಳಿದ್ರೆ ಏನು ಮಾಡೋದನ್ನ, ಹೊಟ್ಟೆ ಪಾಡು ಮಾಡಬೇಕಲ್ಲ ಅಂತೀರ. ಅವ್ರಿಗೆ ಹೊಟ್ಟೆ ಇಲ್ವಾ? ಅವ್ರಿಗೆ ಫ್ಯಾಮಿಲಿ ಇಲ್ವಾ? ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೊಟ್ಟೆ ಪಾಡಲ್ವಾ? ಅವ್ರದ್ದು ಮನುಷ್ಯರಲ್ವಾ? ಅವರೇನು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಬೆಂಗಳೂರಲ್ಲಿ ಸೈಟ್ ತಗೊಂಡು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಹಂಗಾದ್ರೆ ಅವ್ರು ಬರೋದು ದಿನಗೂಲಿ ಜೀವನ ಮಾಡೋಕ್ಕೆ ಅಲ್ವಾ?
ಎಲ್ಲ ಅರ್ಥ ಮಾಡ್ಕೋಬೇಕು. ಎಲ್ರದ್ದು ಕಷ್ಟ ಇದೆ, ಎಲ್ಲರೂ ಕಷ್ಟ ಮಾಡೋಕ್ಕೆ ಬಂದಿರೋದು, ಕಷ್ಟಪಟ್ಟು ದುಡಿತಿದ್ದಾರೆ. ಅದಕ್ಕೆ ಅದೊಂದು ವ್ಯವಸ್ಥೆನ ಸರಿಪಡಿಸ್ಕೋಬೇಕಾಗಿತ್ತು. ಏಕಾಏಕಿ ಈ ಥರ ಎಲ್ಲ ಇವತ್ತು ಬೈಕ್ ಟ್ಯಾಕ್ಸಿಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅನ್ಯಾಯ ಆಗಿದೆ ಮಾಡಿದ್ದಾರೆ ಅಂದರೆ ಏನು ಅರ್ಥ ಇದು? ಎಲ್ಲರೂ ಬದುಕಬೇಕಲ್ವ ಇಲ್ಲಿ? ಯಾರನ್ನ ಯಾರು ಕಿತ್ಕೊಂಡು ತಿನ್ನಂಗಿಲ್ಲ, ಯಾರ ಹೊಟ್ಟೆ ಮೇಲೆ ಯಾರು ಹೊಡೆಯಂಗಿಲ್ಲ, ಎಲ್ಲರೂ ಜೀವನ ಮಾಡಬೇಕು. ಹೀಗಾಗಿ ಇವತ್ತು ಪ್ರತಿನಿತ್ಯ ಕಂಪ್ಲೇಂಟ್ಸ್ಗಳು ಹೆವಿ ಆಗ್ತಾ ಇದೆ. ಇದೆಲ್ಲ ನಿಲ್ಲಬೇಕು. ನಿಂತಿಲ್ಲ ಅಂದರೆ ಇದು ಪ್ರತಿನಿತ್ಯ ಹಿಂಗೆ ಕಿರಿಕಿರಿ ಜಾಸ್ತಿನೇ ಆಗ್ತಾ ಇರುತ್ತೆ. ಇವಾಗ ಪಬ್ಲಿಕ್ಸ್ ಅಂತೂ ರೋಚತ್ ಹೋಗ್ಬಿಟ್ಟಾರೆ. ಈಗ 15 ದಿವಸಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಎಷ್ಟು ಜನ ಕಂಪ್ಲೇಂಟ್ಸ್ ಹೇಳ್ತಾರೆ ಗೊತ್ತಾ? ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ನಮ್ಗೆ ಎಲ್ಲೂ ಯಾವ ಒಂದು ವೆಹಿಕಲ್ಲು ಸರಿಯಾಗಿ ಸಿಗ್ತಾ ಇಲ್ಲ. ನಮಗೆ ಮೆಟ್ರೋ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಒಳಗಡೆ ಇರ್ತೀವಿ ನಾವು, 4-5 ಕಿಲೋಮೀಟ್ರ್ ಒಳಗಡೆ ನಮ್ಮ ಮನೆ. ಬುಕ್ ಮಾಡಿದ್ರೆ ಒಬ್ಬರು ಬರಲ್ಲ, ಅಕ್ಸೆಪ್ಟ್ ಮಾಡ್ಕೊತಾರೆ, ಎಷ್ಟೊತ್ತಾದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಮುಂಚೆ ಇದ್ದಿದ್ದು 100 ರೂಪಾಯಿಗೆ ಹೋಗ್ತಾ ಇದ್ದು, ಇವಾಗ ಆನ್ಲೈನ್ ಬುಕ್ ಮಾಡಿರೋ 50-50 ರೂಪಾಯಿ ಎಕ್ಸ್ಟ್ರಾ ಶೋ ಆಗ್ತಾ ಇದೆ. ಆದ್ರೂ ರೈಡರ್ಗಳು ಸಿಗ್ತಾ ಇಲ್ಲ. ಈ ಸಾರಿ ಸುಮಾರು ಕಂಪ್ಲೇಂಟ್ಸ್ಗಳು ಜಾಸ್ತಿ. ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಎಲ್ಲೋ ಬೋರ್ಡ್ಗೆ ತಂದು ಕೊಡಿ. ನಾವೇನು ವೈಟ್ ಬೋರ್ಡಲ್ಲೇ ಮಾಡಿಸಿ ಅಂತ ಇವತ್ತು ಹೇಳ್ತಾ ಇಲ್ಲ. ಎಲ್ಲೋ ಬೋರ್ಡ್ಗೆ ಒಂದು ಕನ್ವರ್ಟ್ ಮಾಡಿಕೊಡಿ. ಅದಕ್ಕೇನು ಟ್ಯಾಕ್ಸ್ ಕಟ್ತಾರೆ, ಯೂನಿಫಾರ್ಮ್ ಹಾಕ್ತಾರೆ, ಅದಕ್ಕೆ ಏನೇನು ಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿಕೊಡಿ. ಇವರು ಬದುಕಲಿ ಅಲ್ವಾ? ಎಲ್ಲಿಗೆ ಹೋಗ್ಬೇಕು ಇವಾಗ? ಎಷ್ಟೊಂದು ಲಕ್ಷಾಂತರ ಜನ ಇದ್ದಾರಲ್ಲ, ಕೆಲಸ ಇಲ್ಲ. ಈಗ ಅವಾಗೆ ಕಷ್ಟ ಆಗುತ್ತಲ್ಲ, ಅವ್ರಿಗೂ ತಾನೇ ಫ್ಯಾಮಿಲಿ ಇರ್ತಾವಲ್ಲ, ಅವರು ಜೀವನ ಮಾಡೋಕ್ಕೆ ಬಂದಿರ್ತಾರೆ. ಕರ್ನಾಟಕದ ಮೂಲೆಯಿಂದ ಬಂದಿರ್ತಾರೆ ಬೆಂಗಳೂರಲ್ಲಿ ಜೀವನ ಕಟ್ಕೊಳಕ್ಕೆ ಅಂತ. ಏಕಾಏಕಿ ಬ್ಯಾನ್ ಮಾಡಿದ್ರೆ ಅವರೆಲ್ಲ ಇದು ಭವಿಷ್ಯ ಏನಾಗಬೇಕಲ್ವಾ? ಪ್ರತಿಯೊಬ್ಬರದ್ದು ಯೋಚನೆ ಮಾಡಲೇಬೇಕಿಲ್ಲಿ. ನಾವು ಒಬ್ಬರದೇ ಒಂದು ಆ್ಯಂಗಲಲ್ಲಿ ಥಿಂಕ್ ಮಾಡಿ ಇವತ್ತು ಇನ್ನೊಬ್ಬರ ಮೇಲೆ ಹೊಟ್ಟೆ ಹೊಡೆಯೋದು ಜೀವನ ಅಲ್ಲ ಇದು. ಎಲ್ಲರೂ ಬದುಕಬೇಕಾಗಿರೋದ್ರಿಂದ ಬೈಕ್ ಟ್ಯಾಕ್ಸಿನೂ ಬೇಕು, ಆಟೋನೂ ಬೇಕು, ಕ್ಯಾಬು ಬೇಕು. ಅದು ಶಿವಮೊಗ್ಗದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿದ್ರಲ್ವಾ? ಆಟೋಗಳದೆಲ್ಲ FC ಇಲ್ಲ, ಇನ್ಸೂರೆನ್ಸ್ ಲ್ಯಾಬ್ಸು, ಅದು ಇದಂತ ಸುಮಾರು ಆಟೋಗಳು ಸೀಸ್ ಮಾಡ್ತಾ ಇದ್ದಾರೆ. ಅವ್ರು ಅದೇ ಹೇಳಿದ್ರು ಅವತ್ತು ಅವರ ಅಧಿಕಾರಿಗಳು, ನೀವು ಚೂಸ್ ಮಾಡೋಂಗಿಲ್ಲ ವೆಹಿಕಲ್ಸ್. ಇವತ್ತು ಪಬ್ಲಿಕ್ ಚೂಸ್ ಮಾಡಬೇಕು ಯಾವ್ದು ಬೇಕಂತ. ಅವ್ರಿಗೆ ಆಟೋ ಬೇಕಾದ್ರೆ ಆಟೋದಲ್ಲಿ ಹೋಗ್ತಾರೆ, ಕಾರ್ ಬೇಕಾದ್ರೆ ಕಾರಲ್ಲಿ ಹೋಗ್ತಾರೆ, ಬಸ್ಸಲ್ಲಿ, ಮೆಟ್ರೋಲಿ, ಅದು ಯಾವ್ದು ಬೇಕು ಅದರಲ್ಲಿ ಹೋಗ್ತಾರೆ. ಅವ್ರಿಗೆ ಅದು ಅವ್ರ ಇಷ್ಟ. ನಾಳೆ ದಿನ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದರೆ ಅದರಲ್ಲೂ ಹೋಗ್ತಾರೆ ಅಂದರು ಅವರು. ನೀವು ಅದರಲ್ಲೇ ಬನ್ನಿ, ಇದರಲ್ಲೇ ಬನ್ನಿ ಅಂತ ನೀವು ಹೇಳೋಂಗೆ ಇಲ್ಲ. ನಿಮಗೆ ರೈಟ್ಸು ಇಲ್ಲ, ಯಾರನ್ನ ಹಿಡಿದು ಕ್ವಶನ್ ಮಾಡೋ ರೈಟ್ಸು ಇಲ್ಲ. ಇದೇನಿದ್ರೆ ಪಬ್ಲಿಕ್ ಚಾಯ್ಸ್ ಇದು. ಅವ್ರಿಗೆ ಬೇಕಾದರೆ ಹೋಗ್ತಾರೆ, ಬೇಡ ಅಂದರೆ ಬಿಡ್ತಾರೆ. ಹಾಗಾಗಿ ಇವತ್ತು ಪಬ್ಲಿಕ್ಕಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂದರೆ ಎಲ್ಲರೂ ಇದ್ದೇ ಇರಬೇಕು. ಎಲ್ಲ ಥರ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸು ಬೇಕೇ ಬೇಕು ಇಲ್ಲಿ. 50 ರೂಪಾಯಿ ದುಡಿಯೋನು ಇರ್ತಾನೆ, 100 ರೂಪಾಯಿ ದುಡಿಯೋನು ಇರ್ತಾನೆ, 500 ರೂಪಾಯಿ ದುಡಿಯೋನು ಇರ್ತಾನೆ. ಅವನಿಗೆ ಆದಂಥ ಒಂದು ವ್ಯವಸ್ಥೆ ಇರುತ್ತೆ. ಕಡಿಮೆ ದುಡಿಯೋನು ಬೈಕಲ್ಲಿ ಹೋಗ್ತಾನೆ, ಸ್ವಲ್ಪ ಜಾಸ್ತಿ ದುಡಿಯೋನು ಆಟೋ ಕ್ಯಾಬಲ್ಲಿ ಹೋಗ್ತಾರೆ. ಎಲ್ಲರೂ ಆಟೋದಲ್ಲೇ ಕ್ಯಾಬಲ್ಲಿ ಹೋಗ್ಬೇಕು ಅಂದ್ರೆ ಅಷ್ಟು ದುಡ್ಡು ಕೊಟ್ಟು ಹೋಗೋಕ್ಕಾಗತ್ತೆ? ಇವತ್ತು ಬಡವರು, ಶ್ರೀಮಂತರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಹಾಗಾಗಿ ಬೆಂಗಳೂರನ್ನ ಒಂದು ಎಲ್ಲ ವರ್ಗದಲ್ಲೂ ಜನ ಬದುಕ್ತಿದ್ದಾರೆ ಅಂದಮೇಲೆ ಇಲ್ಲಿ ಎಲ್ಲ ಥರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೇಕೇ ಬೇಕು. ಹಾಗಾಗಿ ಆದಷ್ಟು ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು, ವಾಪಸ್ ಬರಲೇಬೇಕು. ಆದಷ್ಟು ಬೇಗ ಎಲ್ಲೋ ಬಡಿಗೆ ಕನ್ವರ್ಟ್ ಮಾಡಿಕೊಡಿ. ಮಾಡ್ಕೊತಾರೆ ನಮ್ಮ ಹುಡುಗರೆಲ್ಲನ. ಸುಮಾರು ಕಷ್ಟ ಆಗ್ತಾಯಿದೆ ಅವ್ರಿಗೆ. ಇವಾಗ ಬೈಕ್ ಟ್ಯಾಕ್ಸಿ ಇಲ್ದಾನೆ ಎಷ್ಟು ಕಷ್ಟ ಆಗ್ತಾಯಿದೆ. ಬರೀ ಬೈಕ್ ಟ್ಯಾಕ್ಸಿ ಒಬ್ಬರಿಗೆ ಕಷ್ಟ ಆಗ್ತಾಯಿಲ್ಲ, ರೈಡರ್ಗಳಿಗೆ, ಪಬ್ಲಿಕ್ಕಿಗೂ ಕಷ್ಟ. ಇವತ್ತು ನೋಡ್ತಿರ್ತಾರೆ ನೀವು, ವೀಡಿಯೋಗಳು ಮಾಡಿ ಆಗ್ತಾಯಿದ್ದಾರೆ ಪಬ್ಲಿಕ್ಸೇನೆ. ಎಷ್ಟೆಲ್ಲ ಪ್ರಾಬ್ಲಮ್, ಎಲ್ರಿಗೂ ಪ್ರಾಬ್ಲಮ್ ಆಗಿದೆ. ಏಕಾಏಕಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ರಿಂದ ಇದ್ರ ಯಾರು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ವೈಟ್ ಬೋರ್ಡ್ ಇಲ್ಲೀಗಲ್ ಅಷ್ಟೇ. ಇಲ್ಲೀಗಲ್ ನಾವು ಬೇಜಾನಿದಾವೆ, ಇಲ್ಲೀಗಲ್ಲು ಆಕ್ಟಿವಿಟೀಸು ಬೇಜಾನ್ ನಡೀತಾ ಇರ್ತವೆ, ಅವೆಲ್ಲ ಬ್ಯಾನ್ ಮಾಡಬೇಕು. ಬೈಕ್ ಟ್ಯಾಕ್ಸಿ ಯಾವ ಇಲ್ಲೀಗಲ್ಲು ಏನೋ ನಮಗಂತೂ ಒಂದೂ ಗೊತ್ತಿಲ್ಲ. ಯಾರೇನು ತಲೆ ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ಅವ್ರಿಗೆ ಇನ್ನು ಮತ್ತೊಂದು ಮಗದೊಂದು ಮಾಡ್ತಾ ಇಲ್ಲ. ನ್ಯಾಯವಾಗಿ ಅವ್ರ ಅನ್ನ ಅವ್ರು ದುಡ್ಕೊಂಡು ತಿಂತಾರೆ, ಅದಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಜನಗಳು. ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಎಷ್ಟು ಹೇಳಿದ್ರು ಇದಕ್ಕೆ ಕೊನೆಯೇ ಇಲ್ಲ. ಆದಷ್ಟು ಬೇಗ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಮರಳಿ ಬರಬೇಕು ನಮ್ಮ ಕರ್ನಾಟಕಕ್ಕೆ. ಆ ನಂತರ ಎಲ್ಲರೂ ನಿಮ್ಮದಾಗಿ ಡ್ಯೂಟಿ ಮಾಡ್ಬೋದು, ಪಬ್ಲಿಕ್ಸ್ಗೂ ಇನ್ಕ್ಲೂಡ್ ಇದರಲ್ಲೂ ಸೇರ್ಕೊತಾರೆ. ಇಷ್ಟು ಹೇಳ್ತಾ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆನೆಸ್ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.